ಮಾನವನ ವಿಸರ್ಜನಾಂಗ ವ್ಯೂಹ ಎಕ್ಸ್ಕ್ರೀಟರಿ ಸಿಸ್ಟಮ್. ಪ್ಯಾಂಟ್ ಬಿಚ್ಚೋದು ಹೆಲೋದು ಬರೀ ಇದೇ ಆಗೋಯ್ತು. ನೀನ್ ಪ್ಯಾಂಟ್ ಬಿಚ್ಚಿ ಹೇಳಂಗಿದ್ರೆ ನಿನ್ನ ಈ ಕಿತ್ತೋಗಿರೋ ಬಾಡಿಯಲ್ಲಿ ಈ ದರಿದ್ರ ವಿಸರ್ಜನಾಂಗ ವ್ಯೂಹದಲ್ಲಿ ಯಾಕೆ ಬೇಕು ಈ ಪಾರ್ಟ್ಸ್ ಗಳು? ಯಾಕೆ ಬೇಕು? ಯಾಕೆ ಈ ದರಿದ್ರ ಸಿಸ್ಟಮ್ ಅಲ್ಲಿ ಏನು ಅಂತ ಮಹಾ ಕಿತ್ತೋಗಿರೋ ಪಾರ್ಟ್ಸ್ ಗಳಿದೆ ಅನ್ಕೊಂಡ್ರಿ? ಏನು ಶಾಟನೂ ಇಲ್ಲ. ಒಂದು ಜೊತೆ ಮೂತ್ರಪಿಂಡ, ಅರ್ಥ ಆಗ್ಲಿಲ್ವೇನೋ? ದಂಡಪಿಂಡ. ನಿನ್ ಹಾಳಾಗಿರೋ ಆ ಹೊಟ್ಟೆ ಹಿಂದ್ಗಡೆ ಕಿತ್ತೋಗಿರೋ ಬೆನ್ಮೂಳೆ ಇದೆಯಲ್ಲ, ಅದ್ರ ಎರಡೂ ಕಡೆ ಅಂದ್ರೆ ಎಡಗಡೆ ಬಲಗಡೆಯಲ್ಲಿ ಈ ಕಿಡ್ನಿ ಕೂತ್ಕೊಂಡು ಜಟಕ ಹೊಡ್ಕೋತಿರುತ್ತೆ. ಅದೇ ಕಾಣೋ, ಇದನ್ನು ಪ್ರೀತಿಯಿಂದ ಕಿಡ್ನಿ ಅಂತಾರಲ್ಲ, ಅದೇ ಇದು ದರಿದ್ರ ಮುಂಡೆದೆ. ಅಷ್ಟೇ ಅಲ್ವೋ ಲೌಡೆ? 2 ಒಂದು ಜೊತೆ ಮೂತ್ರನಾಳಗಳು ಯೂರಿಟರ್ಸ್, ಅದೇ ಕಾಣೋ ನಿನ್ನ ಉಚ್ಚೆ ತಗೊಂಡು ಹೋಗೋ ಪೈಪು. ನಿನ್ನ ಮೂತ್ರಪಿಂಡ ಅದೇ ಕಿಡ್ನಿಯಿಂದ ನಿನ್ನ ಉಚ್ಚೆನ ಸುಯಿಶು ಅಂತ ಎತ್ಕೊಂಡು ಹೋಗಿ ನಿನ್ನ ಕಿತ್ತೋಗಿರೋ ಮೂತ್ರಕೋಶಕ್ಕೆ ಹಾಕ್ತವೆ. ₹1 ಇಸ್ಕೊಳ್ಳಲ್ಲ. ಶಾಟ, ಅಷ್ಟು ನಿಯತ್ತು. 3 ಮೂತ್ರಕೋಶ ಯೂರಿನರಿ ಬ್ಲಾಡರ್. ಇವಾಗ ಏನಿದು ಮೂತ್ರಕೋಶ ಅಂತ ಕನ್ಫ್ಯೂಸ್ ಆಗಿ ಗೂಬೆ ತರ ನೋಡ್ಬೇಡ. ಅದೊಂದು ಪಾಟು. ಚೆನ್ನಾಗಿ ರಾತ್ರಿಯೆಲ್ಲ ಇಳಿಸಿರ್ತೀಯಲ್ಲಪ್ಪ ಬಿಯರು, ಅದನ್ನೆಲ್ಲ ಏನು ನಿನ್ನ ಮಾವನ್ ಮನೆಯಲ್ಲಿ ಇಡೋಕಾಗುತ್ತಾ? ಟೆಂಪರರಿಯಾಗಿ ಇಡೋ ಸ್ನಾಯುಮಯ ಚೀಲ ಇದು ಅಷ್ಟೇ. ನೋಡೋಕೆ ಒಳ್ಳೆ ಕಾಂಡಂಗೆ ನೀರು ತುಂಬಿಸಿರೋ ತರ ಇದೆಯಲ್ಲ ಬೋಳಿಮಗಂದು. ನನಗೆ ಇವೆಲ್ಲ ಇಷ್ಟ ಆಗಲ್ಲ. ಇದನ್ನು ಯೂರಿನರಿ ಬ್ಲಾಡರ್ ಅಂತ ಕರೀತಾರಂತೆ. ಹಂಗಂತ ನಮ್ಮ ಒಬ್ಬ ಹಳೆ ಕುಡಿದು ಬಿದ್ದಿರೋ ನನ್ನ ಮಗ ರಮೇಶಿ ಹೇಳ್ತಿರ್ತಾನೆ. ನಮ್ಮ ಟೀಚರ್ ಅವನು. ಅಷ್ಟೇ ಅಲ್ಲ, ಇದ್ರಲ್ಲಿ ಒಂದು ಮೂತ್ರದ್ವಾರ ಇದೆ. ಅದೇ ನೀನು ಉಚ್ಚೆನ ಹೊರಗಾಕೋ ಬಾಗಿಲು ತರ ಬಾಗಿಲು ಅಲ್ಲ. ಸುಮ್ನೆ ದಿನಕ್ಕೊಂದು 20 ಸಲ ಉಚ್ಚೆ ಹೊಯ್ಯಕ್ ಹೋಗ್ತೀಯಲ್ಲ, ಅದ್ರಲ್ಲಿ ಯಾವತ್ತಾದ್ರೂ ಯೂರಿಯಾ ಮತ್ತೆ ಯೂರಿಕ್ ಆಸಿಡ್ ನೋಡಿದ್ಯೇನೋ? ನಿನ್ನ ರಕ್ತದಲ್ಲಿ ಮಿಕ್ಸ್ ಆಗಿರೋ ಯೂರಿಯಾ ಮತ್ತೆ ಯೂರಿಕ್ ಆಸಿಡ್ ಅನ್ನಿರೋ ನೈಟ್ರೋಜಿನಸ್ ವೇಸ್ಟ್ ನ ಕಾಫಿ ಸೋಸ್ದಂಗೆ ಸೋಸಿ ಹೊರಗಾಕತ್ತೆ ಇದು. ಇದು ಅಂದ್ರೆ ಅದೇ ನಿನ್ ಪಿಂಡ, ಕಿಡ್ನಿ ಕಾಣೋ ಲೌಡೆ. ಅದು ಬಿಡೋ, ನೆಫ್ರಾನ್ ಗೊತ್ತೇನೋ ನಿನ್ಗೆ? ನಿನ್ನಂತ ಆಫ್ರಿಕನ್ಗೆ ಏನ್ ಗೊತ್ತು? ಏನ್ ಗೊತ್ತು? ಅದು ಮೈನ್ ಸ್ವಿಚ್ ಕಾಣೋ ನಿನ್ ಪಿಂಡಕ್ಕೆ. ಅಲ್ಲ ಕಣೋ ತಪರ್ದುಲ್ಲೆ, ನಿನ್ ಮುಖಕ್ಕ ನೆಫ್ರಾನ್ ಎಷ್ಟು ಕೆಲಸ ಮಾಡುತ್ತೆ ಗೊತ್ತೇನೋ? ಆರುಮುಗ ಕೋಟೆಯಲ್ಲಿರೋ ಕಂಡಿಗಳು. ಮೊದಲನೇ ಕಂಡಿ ಗ್ಲೋಮೆರುಲಸ್, ಇದು ರಕ್ತದ ಪೈಪಿನ ಗುಂಪು. 2ನೇ ಕಂಡಿ ಬೌಮನನ ಕೋಶ, ನಿಮ್ಮನೆ ಬಟ್ಲಿದ್ದಂಗಿರುತ್ತೆ. ಇದು ಯಾವ ಬಟ್ಲು ಅನ್ಬೇಡ. 3ನೇ ಕಂಡಿ ಟ್ಯೂಬುಲಾರ್ ಪಾರ್ಟ್, ಇದು ನಿಮ್ಮ ಮನೆ ಹೊರಗಡೆ ಇರೋ ಮೋರಿ ಅಲ್ಲ, ಕೊಳವೆ ತರದ ಶೇಪ್. ಇದು ಕಾಫಿ ಸೋಸಿರ್ತಾರಲ್ಲ, ಸಾರಿ ನಿನ್ನ ರಕ್ತ ಸೋಸಿರ್ತಾರಲ್ಲ, ಅದು ಹೋಗೋಕೆ ಮಾಡಿರೋ ಪೈಪ್. 4ನೇ ಕಂಡಿ ಸಂಗ್ರಾಹಕ ನಾಳ, ಕಲೆಕ್ಟಿಂಗ್ ಡಕ್ಟ್. ಇದು ನೀನು ತುಂಬಿಸಿರ್ತೀಯಲ್ಲಪ್ಪ ಉಚ್ಚೆ, ಅದನ್ನು ತುಂಬಿಸಿ ಹಿಡ್ಕೊಳ್ಳೋಕೆ ಟ್ಯೂಬ್ ಬೇಕಲ್ಲ, ಅದೇ ಇದು. ಅಲ್ಲ ಕಣೋ, ಅವಾಗಿಂದ ಇಷ್ಟೆಲ್ಲ ಕೇಳಿದ್ಮೇಲೆ ಈಗ ನೀನು ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ಎಲ್ಲಿ ನಿನ್ನ ಉಚ್ಚೆ ಹುಟ್ಟುತ್ತೆ ಮತ್ತೆ ಎಲ್ಲಿ ಹೆಂಗೆ ಒಳಗೆ ತಗೊಳುತ್ತೆ ಅಂತ ಅನಿಸ್ತಿಲ್ವಾ? ಅನಿಸಿಲ್ಲ ಅಂದ್ರೂ ಕೇಳು, ನಿನ್ನಂತ ಗಾಂಡುಗಳಿಗೆ ಅದು ಅನಿಸಲ್ಲ. ಫಸ್ಟ್, ಗ್ಲೋಮೆರುಲಸ್ ನಲ್ಲಿ ನಿನ್ನ ರಕ್ತನ ಸೋಸಿದಾಗ ಗ್ಲೂಕೋಸ್, ಅಮಿನೋ ಆಸಿಡ್, ಲವಣಗಳು ಮತ್ತು ನೀರು ಇವೆಲ್ಲ 2ನೇ ಕಂಡಿ ಬೌಮನನ ಕೋಶದೊಳಗೆ ಎಂಟ್ರಿ ಕೊಡ್ತವೆ. ಇದು ವಾಪಸ್ ಹೆಂಗೆ ಹೀರಿಕೊಳ್ಳುತ್ತವೆ ಗೊತ್ತಾ? ಸಿಂಪಲ್. ನಿನ್ನ ಉಚ್ಚೆ ಪೈಪ್ನಲ್ಲಿ ಹೋಗ್ತಿದ್ದಾಗ ನಿನ್ನ ಮಿಂಡ್ರಿ ಬಾಡಿಗೆ ಬೇಕಿರೋ ಗ್ಲೂಕೋಸ್ ಪ್ಯಾಕೆಟ್, ಅಮಿನೋ ಆಸಿಡ್ ಬಾಟಲ್, ಲವಣಗಳು ಮತ್ತೆ ನೀರಿನ ಟ್ಯಾಂಕ್ ವಾಪಸ್ ನಿನ್ನ ರಕ್ತದ ಜೊತೆ ಹೀರಿಕೊಂಡು ಟಾಟಾ ಹಿಡ್ಕೋ ಬಾ ನಾನ್ ಶಾಟ ಅಂತ ಹೇಳಿ ಹೋಗ್ತವೆ ಅಷ್ಟೇ. ಸರಿನಪ್ಪ. ಒಬ್ಬ 7 ಮಿಂಡ್ರಿ ಸರ್ ನಿನಗೆ ಉಚ್ಚೆ ಅರ್ಜೆಂಟ್ ಆಗಿದ್ರು ಅಲ್ಲೇ ಹೊಯ್ಕೋ, ಹೊರಗ್ ಬಿಡಲ್ಲ ಅಂದಾಗ ಅವನ ಕ್ಲಾಸ್ ಮುಗಿಯೋಕೆ ಇನ್ನು 2 ನಿಮಿಷ ಬಾಕಿ ಇರುತ್ತೆ. ಆವಾಗ ನಿನ್ನ ಉಚ್ಚೆನ ಕಂಟ್ರೋಲ್ ಮಾಡೋದು ಯಾರು? ತಡಿ, ದಿಗಿಲು ಬೀಳ್ಬೇಡ. ಆಪ್ಷನ್ 1 ನರಮಂಡಲ, ಬ್ರೈನ್ ಸಿಸ್ಟಮ್. ಆಪ್ಷನ್ 2 ಮೂತ್ರಕೋಶದ ಹತ್ತಿರ. ಆಪ್ಷನ್ 3 ಮೂತ್ರಪಿಂಡದ ಹತ್ತಿರ. ಆಪ್ಷನ್ 4 ನಿನ್ನ ಕೈ ಹತ್ತಿರ. ನಿನಗೇನಾದ್ರೂ ಆಪ್ಷನ್ 4 ಅಂತ ಅನಿಸಿದ್ರೆ ನಿನ್ನಂತ ಕಪರದುಲ್ಲು ಯಾರೂ ಇಲ್ಲ ಈ ಭೂಮಿ ಮೇಲೆ. ಅಕಸ್ಮಾತ್ ನೀನೇನಾದ್ರೂ ಆಪ್ಷನ್ 3 ಅಂತ ಅನ್ಕೊಂಡಿದ್ರೆ ನಿನ್ನಂತ ಚಾಂಗ್ಲು ಯಾರೂ ಇಲ್ಲ ಪಕ್ಕದ ಗ್ರಹದಲ್ಲೂ. ನಿನಗೇನಾದ್ರೂ ಆಪ್ಷನ್ 2 ಅಂತ ಅನಿಸಿದ್ರೆ ಹೋಗಿ ಎಲ್ಲಾದ್ರೂ ಸಾಯು. ನಿನ್ನ ತಿಕ್ಕಕ್ಕೆ ನಾಳೆನೆ RDX ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ಬೇಕು. ಲೇ ಲೌಡೆ, ನಿನ್ನ ಮೂತ್ರಕೋಶದಲ್ಲಿ ಉಚ್ಚೆ ತುಂಬಿದಾಗ ಅಲ್ಲಿರೋ ಸಂವೇದಕಗಳು, ಸೆನ್ಸರ್ಸ್, ಅದರ ಮಾಹಿತಿಯನ್ನು ನರಗಳ ಮೂಲಕ ನಿನ್ನ ಮೆದುಳಿಗೆ ಕಳಿಸುತ್ತವೆ. ಅಯ್ಯೋ, ಸಂವೇದಕಗಳು ಅಂದ್ರೇನು ಅಂತ ಮಿಂಡ್ರಿ ಮುಖ ಮಾಡ್ಬೇಡ. ಕೇಳಿಲ್ಲಿ, ನಿನ್ನ ಬಾಡಿಯಲ್ಲಿ ಏನಾದ್ರೂ ಬದಲಾವಣೆ ಆಗೋದು ಗೊತ್ತಾಗೋ ತರ ಮಾಡೋದೇ ಈ ಸಂವೇದಕಗಳು. ಅರ್ಥ ಆಗ್ಲಿಲ್ಲ? ನೋಡಿಲ್ಲಿ, ನಿನ್ನ ಕಣ್ಣಿನ ಸಂವೇದಕಗಳು ಏನು ಮಾಡ್ತವೆ? ಬೆಳಕನ್ನು ಫೀಲ್ ಮಾಡಿಸುತ್ತವೆ. ನಿನ್ನ ಕಿವಿಯ ಸಂವೇದಕಗಳು ಏನು ಮಾಡ್ತವೆ? ಶಬ್ದವನ್ನು ಫೀಲ್ ಮಾಡಿಸುತ್ತವೆ. ನಿನ್ನ ಚರ್ಮದ ಸಂವೇದಕಗಳು ಏನು ಮಾಡ್ತವೆ? ಯಾರೋ ನಿನ್ನ ಮುಕ್ಲಿ ಮುಟ್ಟಿದ್ರೆ ಯಾರೋ ಮುಟ್ಟಿದ್ರು ಅಂತ ಫೀಲ್ ಮಾಡಿಸುತ್ತವೆ. ಹಂಗೆ ಬಿಸಿ, ಚಳಿ ಎಲ್ಲ ಫೀಲ್ ಮಾಡಿಸೋದೇ ಈ ಸಂವೇದಕಗಳು. ಆಗ ನಿನ್ನ ಬ್ರೈನ್ ಅಂದ್ರೆ ನಿನ್ನ ಭಾಗ ಬಿಡಬೇಕಾ ಅಥವಾ ಇನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾ ಅಂತ ಡಿಸೈಡ್ ಮಾಡುತ್ತೆ. ಅಂದ್ರೆ ನಿನ್ನ ಮೂತ್ರಕೋಶಕ್ಕೂ ನಿನ್ನ ಮೆದುಳಿಗೂ ನರಮಂಡಲದ ಮೂಲಕ ಲಿಂಕ್ ಇದೆ. ನೀನು ಈಗ ಈ ವಿಡಿಯೋಗೆ ಲೈಕ್ ಕೊಡ್ಬೇಕಾದ್ರೂ ಮೊದಲು ನಿನ್ನ ಬಾಸ್ ಹತ್ತಿರ ಪರ್ಮಿಷನ್ ತಗೋ.